ಮಾಸ್ತಿ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ನಾವೇನೇ ಮಜಾ ತೊಗೊಂಡಿದ್ರು ಭೀಮಾದಲ್ಲಿ, ಅದು ನೀವೇ ಮುಖ್ಯ ಕಾರಣ ನಮ್ಗೆ ಅನಿಸುತ್ತೆ. ಹೇಗೆ ಅನಿಸ್ತಿದೆ ಈ ಸಂಭ್ರಮ? ಈಗಿನ ಪರಿಸ್ಥಿತಿಗೆ ತುಂಬಾ ಸ್ಪೆಷಲ್, ವಿಶೇಷ ಗೆಲುವು ಅಂತಲೇ ಹೇಳ್ಬೋದು. ಡೈಲಾಗ್ಸ್ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಒಬ್ಬರು ಇನ್ನೊಬ್ರಿಗೆ ಹೇಳ್ತಾ ಇದ್ದಾರೆ. ರಿಪೀಟ್ ಆಡಿಯನ್ಸ್ ಅಂದರೆ ಇನ್ನೇನು ಸ್ಕ್ರೀನ್ ಮೇಲೆ ಬರುತ್ತೆ ಡೈಲಾಗ್ ಅಂದರೆ ಇವ್ರು ಕೌಂಟ್ರ್ ಕೊಡ್ತಾ ಇದ್ದಾರೆ. ಆ ಆಪೋಸಿಟ್ ಕ್ಯಾರೆಕ್ಟರ್ ಕೊಡಬೇಕಾಗಿರೋ ಕೌಂಟ್ರ್ ಇವರೇ ಕೊಡ್ತಾ ಇದ್ದಾರೆ. ಮಾಸ್ತಿ ಅವ್ರನ್ನ ಯಾವುದೇ ಸಿನಿಮಾಗಳು ನೋಡಿದ್ರೆ ಮಾಸ್ತಿ ಅವ್ರದ್ದು ಒಂದು ನೇಚರ್ ಇದ್ದೇ ಇರುತ್ತೆ ಆ ಡೈಲಾಗ್ಗಳಲ್ಲಿ. ಸೊ ಈ ಸಿನಿಮಾದಲ್ಲೂ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಫಿಕ್ಸ್ ಆಗಿದ್ದೀರಾ, ಇದು ಹಿಂಗೆ ಪಂಚಾಗುತ್ತೆ ಅಂತ ಮೊದಲೇ ಗೊತ್ತಿರುತ್ತಾ ಅಂತ? ನಾನು ಕೆಲಸ ಮಾಡಿರೋ ಡೈರೆಕ್ಟರ್ಗಳಲ್ಲಿ ವಿಜಿ ಮತ್ತು ಸೂರಿ ಸಿಕ್ಕಾಪಟ್ಟೆ ಹ್ಯೂಮರಸ್ ಇರ್ತಾರೆ. ಸಂಭಾಷಣೆ ನಾನು ಅಲ್ಲೇ ಹೇಳಿದಾಗ ಗಹಗೈಸಿ ನಗ್ಬಿಡ್ತಾರೆ, ಅಂದರೆ ತಡೆಯೋಕ್ಕೆ ಆಗಲ್ಲ ಅಂತಾರಲ್ಲ ಆ ಥರ. ಸಂಭಾಷಣೆಕಾರರಾಗಿ ನೀವು ಹೇಳೋದು ಈಗ ಯಾಕೆ ಈ ಸಿನಿಮಾನ ನೋಡಬೇಕು ಅನ್ನೋದು? ಮೈನ್ ಕಂಟೆಂಟ್ ಇದರಲ್ಲಿ ಒಂದು ಡೈಲಾಗ್ ಇದೆ. ಈಗಿನ ಯುವಕರು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿಗಳ ಥರ, ಒಂದು ಕಡ್ಡಿಗೆ ಬೆಂಕಿ ಅಂಟ್ಕೊಂಡ್ರು ಇಡೀ ಪಟ್ಟಣ ಬಗ್ಗನ್ನುತ್ತೆ ಅಂತ. ಸೊ ಈ ಕತೆ ತಿರುಳೆ ಆ ಮಕ್ಕಳು ಮನೆಯಿಂದ ಆಚೆಗೆ ಹೋಗ್ತಾವೆ, ಎಲ್ಲಿ ಹೋಗ್ತಾ ಹೋಗುತ್ತೆ, ಅವ್ರ ಸ್ನೇಹಿತರು ಯಾರ್ಯಾರು ಹೆಂಗೆಂಗೋ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಬೇಸ್ಮೆಂಟೇ ಇಡೀ ಕತೆ ನಿಂತಿರುತ್ತೆ. ಸೊ ಪೋಷಕರು ನೋಡಲಿ, ಪೋಷಕರು ಪ್ರೇಕ್ಷಕರಾದಾಗ ಭೀಮಾ ಗೆಲ್ಲುತ್ತೆ. ಸಿನಿಮಾಗಳಿಗೆ ಡೈಲಾಗ್ಸೇ ಆಸ್ತಿ. ಎಷ್ಟೋ ಸಿನಿಮಾಗಳಿಗೆ ತಮ್ಮ ಸಂಭಾಷಣೆ ಮೂಲಕನೇ ಸಿನಿಮಾಗಳನ್ನ ಗೆಲ್ಲಿಸಿರುವಂತಹ ಕನ್ನಡದ ಸಂಭಾಷಣೆ ಆಸ್ತಿ ಮಾಸ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಭೀಮಾ ಗೆಲುವಿನ ಖುಷಿಯಲ್ಲಿದ್ದಾರೆ. ಹೇಗಿದೆ ಅವರ ಸಕ್ಸಸ್ನ ಸೆಲೆಬ್ರೇಷನ್? ಬನ್ನಿ ಮಾತಾಡ್ಸೋಣ. ಮಾಸ್ತಿ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ನಾವೇನೇ ಮಜಾ ತೊಗೊಂಡಿದ್ರು ಭೀಮಾದಲ್ಲಿ, ಅದು ನೀವೇ ಮುಖ್ಯ ಕಾರಣ ನಮ್ಗೆ ಅನಿಸುತ್ತೆ. ಹೇಗೆ ಅನಿಸ್ತಿದೆ ಈ ಸಂಭ್ರಮ? ಈಗಿನ ಪರಿಸ್ಥಿತಿಗೆ ತುಂಬಾ ಸ್ಪೆಷಲ್ ಅನಿಸುತ್ತೆ, ವಿಶೇಷ ಗೆಲುವು ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಹೇಳ್ದಂಗೆ ಡೈಲಾಗ್ಸ್ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಒಬ್ಬರು ಇನ್ನೊಬ್ರಿಗೆ ಹೇಳ್ತಾ ಇದ್ದಾರೆ. ರಿಪೀಟ್ ಆಡಿಯನ್ಸ್ ಅಂದರೆ ಇನ್ನೇನು ಸ್ಕ್ರೀನ್ ಮೇಲೆ ಬರುತ್ತೆ ಡೈಲಾಗ್ ಅಂದರೆ ಇವ್ರು ಕೌಂಟ್ರ್ ಕೊಡ್ತಾ ಇದ್ದಾರೆ. ಆ ಆಪೋಸಿಟ್ ಕ್ಯಾರೆಕ್ಟರ್ ಕೊಡಬೇಕಾಗಿರೋ ಕೌಂಟ್ರ್ ಇವರೇ ಕೊಡ್ತಾ ಇದ್ದಾರೆ. ಸೊ ಅದು ನಾನು ವಿಜಿ ಸಂಭಾಷಣೆಗೆ ನನಗೆ ತುಂಬಾ ಈ ಥರನೇ ಬೇಕು, ಪರ್ಟಿಕ್ಯುಲರಾಗಿ ಈ ಥರನೇ ಬೇಕು ಅಂತ ಹೇಳಿ ತೆಗೆಸ್ಕೊಂಡಿದ್ದು, ಬರೆಸಿದ್ದು. ಸಹಜವಾಗಿ ಅಥವಾ ಸಾಮಾನ್ಯವಾಗಿ ಹೀರೋಗಳ ಡೈಲಾಗು ವಿಲನ್ಗಳ ಡೈಲಾಗ್ ಹೈಲೈಟ್ ಆಗುತ್ತೆ, ಆದರೆ ಇದರಲ್ಲಿ ಹೀರೋಯಿನ್ ಡೈಲಾಗು ಹೈಲೈಟ್ ಆಗುತ್ತೆ, ಕಾಮಿಡಿಯನ್ ಡೈಲಾಗು ಹೈಲೈಟ್ ಆಗುತ್ತೆ. ಸೊ ಹೇಗೆ ಅನ್ಸುತ್ತೆ? ಅವು ಬರಿಬೇಕಾದ್ರೆ ಏನೋ ಪ್ರಿಪ್ರೇಷನ್ಸ್ ಇರುತ್ತಾ ಅಂತ? ಚಾಲೆಂಜ್ ಅಂತ ಅನಿಸಿದ್ದು ಇದರಲ್ಲಿ ತುಂಬ ಆರ್ಟಿಸ್ಟ್ಗಳಿದ್ದರು, ಮತ್ತು ರಂಗಭೂಮಿ ಕಲಾವಿದರಿದ್ದರು, ಮತ್ತು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳು. 3 ಜನನ ಬ್ಲೆಂಡ್ ಮಾಡಿದರು. ಅಂದರೆ ಆ ಕಡೆ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರ್ ಇದ್ದಾರೆ ಅಂದರೆ ಈ ಕಡೆ ಆರ್ಟಿಸ್ಟ್ ಇರೋರು, ಇನ್ನೊಂದು ಒಳ್ಳೆ ಕ್ಯಾರೆಕ್ಟ್ರಿಗೆ ರಂಗಭೂಮಿ ಕಲಾವಿದರು ಇರೋದು. ಸೊ ನಾವು 3 ಜನಕ್ಕೆ ಬರಿಬೇಕಾಗಿತ್ತು. ಮತ್ತು MLA ಹತ್ರ ಪೊಲೀಸ್ ಆಫೀಸರ್ ಹೇಗೆ ಮಾತಾಡ್ತಾರೆ, ಒಬ್ಬ ರೌಡಿ ಹತ್ರ ಹೇಗೆ ಮಾತಾಡ್ತಾರೆ, ಒಂದು ಫ್ರೇಮಲ್ಲೇ ಬರೋವಂಥದ್ದು. ಸೊ ಆ ಥರದನ್ನೆಲ್ಲ ಸ್ವಲ್ಪ ನಾನು ವಿಜಿ ಡಿಸ್ಕಸ್ ಮಾಡಿಕೊಂಡು ಬರೆದಿದ್ದು. ಸೊ ಬಿಫೋರ್ ರಿಲೀಸ್ ಕೂಡ ನಾವು ಮಾತಾಡಿದ್ವಿ, ನಿಮ್ಮ ಡೈಲಾಗ್ಗಳಿಗೂ ಕತ್ತರಿ ಬಿದ್ದಿದೆ ಅಂತ. ಸೊ ನಾವು ಅಂದ್ಕೋಬೋದು ಹಂಗಾರೆ ಒಳ್ಳೊಳ್ಳೆ ಡೈಲಾಗೆಲ್ಲ ಮಿಸ್ ಆಗಿದೆ ಅಂತ. ಆಗಿದೆ, ಅಂದರೆ ತುಂಬಾ ಡೈಲಾಗ್ ವರ್ಷನ್ ಕಟ್ಟಾಗಿದೆ. ಮತ್ತು ದೀಪು ಎಸ್ ಕುಮಾರ್ ಎಡಿಟಿಂಗ್ ಅಂದಾಗ ನಿಮಗೊಂದು ಟೈಮ್ ಫಾರ್ಮ್ಯಾಟ್ ಇದ್ದೇ ಇರುತ್ತೆ, ಅಂದರೆ ಎಲ್ಲ ಎಡಿಟರ್ಗಳಿಗೂ ಇರುತ್ತೆ. ದೀಪದ್ದು ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಅಂದರೆ ಅವರು ತುಂಬ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಆದಷ್ಟು ಶಾರ್ಪಾಗಿ ಕಟ್ ಮಾಡ್ತಾರೆ. ಸೊ ಅದಕ್ಕೆ ನಿಮಗೆ ಮೂವಿ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಅದು ಈ ಸಿನಿಮಾದಲ್ಲಿ ಡೈಲಾಗ್ ವರ್ಷನ್ ಅಂದರೆ ಲೆಂತಿ ಡೈಲಾಗ್ಸ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಪೊಲೀಸವರು ಕಾಕಿ ಕೆಲಸ ಬಿಟ್ಟು ಬಾಕಿ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಅನ್ನೋದು, ಆಮೇಲೆ ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಅದು ಅಧಿಕಾರ ಅನ್ನೋದು, ಆದರೆ ನಾವು ನಮಗೆ ತಗೊಂಡಿರೋ ದೀಕ್ಷೆ ಅದು. ಸೊ ಈ ಥರದ್ದು ಒಂದಷ್ಟು ಒನ್ಲೈನರ್ಸ್ ಜಾಸ್ತಿ ವರ್ಕ್ ಮಾಡಿದ್ದು. ನೀವು ಹೇಳ್ದಂಗೆ ಒನ್ಲೈನರ್ಸ್ ವರ್ಕ್ ಆಗುತ್ತೆ ಅಂತ, ಯಾಕೆಂದರೆ ಆನ್ ದ ಸ್ಪಾಟ್ ಹೋದಾಗ ಕೂಡ ಕೆಲವಷ್ಟು ಡೈಲಾಗ್ಗಳು ಇಂಪ್ರೂವೈಸ್ ಆಗುತ್ತೆ ಅಂತ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ಯಾವ್ದಾದ್ರು ಇಂಪ್ರೂವೈಸ್ ಮಾಡಿದಂಥ ಡೈಲಾಗು ಕ್ಲಿಕ್ ಆಯಿತು ಅಂತ ನಿಮ್ಗೆ ಅನಿಸಿದ್ದು? ತುಂಬ ಚಿಕ್ಕ ಮೈನ್ಯೂಟ್ಸ್ ಸಖತ್ ವರ್ಕ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ಅವ್ರ ಅಣ್ಣ ಸಂಸಾರ ಮಾಡೋದು ತುಂಬ ಕಷ್ಟ ಅಂತ ಹೇಳಿದಾಗ, ನೀನು ಸಂಸಾರ ನಡೆಸ್ತಾ ಇದೆಯೋ ಸರ್ಕಾರ ನಡೆಸ್ತಾ ಇದೆಯೋ ಅಂತ, ಆ ಥರದ್ದು ಆನ್ ಟೇಬಲ್ ತುಂಬ ಚೆನ್ನಾಗಿ ಇದಾಗಿದೆ. ಏನಿಲ್ಲ, ನೋಡೋ ಆಡಿಯನ್ಸ್ಗೆ ನಿಮಗೆ ಒಂದು ಡೈಲಾಗು ಆ ಸಿನಿಮಾನ ಸ್ವಲ್ಪ ಮೂವ್ ಮಾಡಿಸ್ಬಿಟ್ರೆ ಸಾಕು. ಇನ್ನು ಚರಣ್ ರಾಜ್ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನಿಮ್ಮನ್ನು ಆ ಕಡೆ ಈ ಕಡೆ ಹೊರಳಕ್ಕೆ ಬಿಡಲ್ಲ, ಆ ಮಟ್ಟಕ್ಕೆ ಹೊಡೆದಿಟ್ಟಿದ್ದಾರೆ. ನಾನು ಅದಕ್ಕೆ ಯಾವಾಗಲೂ ನಾನು ಮೀಡಿಯಾ ಮುಂದೆ ಆಗಲಿ ಇದ್ರ ಮುಂದೆ ಆಗಲಿ, ಅದೇನೋ ನಮಗೆ ಟಗರು ಇಂದನೂ ಅಷ್ಟೇ, ಚರಣ್ ರಾಜ್ ಮ್ಯೂಸಿಕ್ಕು ಅಂತ ಹೇಳಿದ ತಕ್ಷಣ ಅದ್ರ ಜೊತೆಗೆ ನಮ್ಮ ಮಾತು ಸರಾಗವಾಗಿ ಆಡಿಯನ್ಸ್ಗೆ ರೀಚ್ ಆಗಿಬಿಡ್ತದೆ. ಮತ್ತು ಆರ್ಟಿಸ್ಟ್ಗಳು, ಈಗ ಗಿರಿಜಾ ಥರದ್ದು ಒಬ್ಬರು ರಂಗಭೂಮಿ ಕಲಾವಿದೆ, ಅಷ್ಟು ಚೆನ್ನಾಗಿ ಆ ಗಿರಿಜಾ ಪಾತ್ರನ ನಿಭಾಯಿಸೋದಿದೆಯಲ್ಲ,
ಅದು ಅಷ್ಟು ಕ್ಯಾರೆಕ್ಟರ್ಗಳ ಮಧ್ಯೆ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆ ಥರದ ಪಾತ್ರಗಳು ಸಿಕ್ಕಿದಾಗ ಚೆನ್ನಾಗಿರುತ್ತೆ ಬರೆಯೋಕ್ಕೆ. ಓಕೆ, ಈಗ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರಿಬೇಕಾದ್ರೆ ಈಗ ಹೊಸಬ್ರಿಗೂ ಸಿನಿಮಾಗಳಿಗೂ ಬರಿತಾ ಇದ್ದಾರೆ, ಅದರಲ್ಲೂ ದುನಿಯಾ ವಿಜಯ್ ಅವ್ರಿಗೆ ಬರಿಬೇಕಾದ್ರೆ ಪರ್ಟಿಕ್ಯುಲರಾಗಿ ಏನು ಯೋಚನೆ ಮಾಡ್ತೀರಾ? ಅಂದರೆ ಈ ಥರ ಸಿನಿಮಾಗಳಿಗೆ ಸಿನಿಮಾಗೆ ಮಾಸ್ ಡೈಲಾಗ್ಗಳನ್ನ ಬರಿಬೇಕಾದ್ರೆ ಏನನ್ನು ಯೋಚನೆ ಮಾಡ್ತೀರಾ ಅಂತ? ಈಗ ನಾವು ಅದು ನೋಡಿರೋ ಜಗತ್ತು ಗ್ರೇ ಏರಿಯಾ ಅಂತ ಏನು ಹೇಳ್ತೀವಿ, ಅಲ್ಲಿ ಆದಷ್ಟು ಸಹಜವಾಗಿ ಬಂದರೆ ಅವರು ತುಂಬ ನಾನು ಹೇಳಿದ್ದು ಈ ಭೀಮಾ ಚಿತ್ರದಲ್ಲಿ ಪಾತ್ರಗಳೇ ಆಗಲಿ ಅಕ್ಷರಗಳೇ ಆಗಲಿ ಯಾವುದೋ ಮೇಕಪ್ ಇಲ್ಲ ಅಂತ. ಸೊ ಏನು ಆ್ಯಸ್ ಇಟ್ ಈಸ್ ಯಥಾವತ್ತಾಗಿ ಅವ್ರು ಏನು ಮಾತಾಡ್ತಾರೆ ಅದನ್ನೇ ತೆರೆ ಮೇಲೆ ತರೋ ಪ್ರಯತ್ನ. ಸ್ವಲ್ಪ ಖಾರ ಅನಿಸುತ್ತೆ, ಬಟ್ ಆ ಪಾತ್ರಗಳು ಅವು ಹೇಳ್ತವೆ. ಈಗ ನಾವು ಹಂಗಂತ MLA ಪಾತ್ರ ಹಂಗೆ ಮಾತಾಡಲ್ಲ, ಪೊಲೀಸ್ ಆಫೀಸರ್ ಪಾತ್ರ ಅಷ್ಟು ಇದಾಗಿ ಮಾತಾಡಲ್ಲ. ಬಟ್ ಅವರು ವ್ಯವಹರಿಸುವಂಥ ಪಾತ್ರಗಳು ಸಿಕ್ಕಿದಾಗ ಒಬ್ಬ ಪೊಲೀಸ್ ಆಫೀಸರ್ ರೌಡಿ ಹತ್ರ ಹಂಗೆ ಮಾತಾಡಬೇಕಾಗುತ್ತೆ. ಸೊ ಅದು ಸ್ವಲ್ಪ ಖಾರನೇ ಇರಬೇಕು. ಅವ್ನಿಗೆ ಸ್ಮೂತಾಗಿ ಹೇಳಿದ್ರೆ ಅವ್ನ ತಲೆಗೂ ಹೋಗಲ್ಲ, ಅವ್ನು ಸಮಾಜಘಾತುಕನೇ ಅವನು. ಸೊ ಅವನ್ನ ಸರ್ ಮಾಡಬೇಕು, ಅವನ್ನ ಬೆಂಡ್ ಮಾಡಬೇಕು ಅಂದರೆ ರೂಢಾಗೆ ಇದು ಮಾಡಬೇಕು, ಅದನ್ನು ತರುವಂಥ ಪ್ರಯತ್ನ. ಈಗ ನಾವೇ ಡೈಲಾಗ್ಗಳು ಸೀರೀಸ್ ನೋಡ್ಕೊಳ್ತಾ ಬಂದರೆ ಈಗ ಯೋಗರಾಜ್ ಬಿಟ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ, ಯಾವುದೇ ಹೀರೋಗಾದರೂ ಅವ್ರು ಅದೇ ಪ್ಯಾಟರ್ನಲ್ಲಿ ಡೈಲಾಗ್ಗಳನ್ನ ಬರೀತಾರೆ ಅಂತ. ಈಗ ಮಾಸ್ತಿ ಅವ್ರನ್ನ ಯಾವುದೇ ಸಿನಿಮಾಗಳು ನೋಡಿದ್ರೆ ಮಾಸ್ತಿ ಅವ್ರದ್ದು ಒಂದು ನೇಚರ್ ಇದ್ದೇ ಇರುತ್ತೆ ಆ ಡೈಲಾಗ್ಗಳಲ್ಲಿ. ಸೊ ಈ ಸಿನಿಮಾದಲ್ಲೂ ಅದು ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಫಿಕ್ಸ್ ಆಗಿರ್ತೀರಾ, ಇದು ಹಿಂಗೆ ಪಂಚ್ ಆಗುತ್ತೆ ಅಂತ ಮೊದಲೇ ಗೊತ್ತಿರುತ್ತಾ ಅಂತ? ಕಾಯಿನ್ ಆಗೋದು ಅಂತೀವಿ ನಾವು ಆನ್ ಪೇಪರ್ ಬರೆಯೋವಾಗಲೇ. ಮತ್ತು ವಿಜಿ ಮತ್ತು ನಾನು ಕೆಲಸ ಮಾಡಿರೋ ಡೈರೆಕ್ಟರ್ಗಳಲ್ಲಿ ವಿಜಿ ಮತ್ತು ಸೂರಿ ಸಿಕ್ಕಾಪಟ್ಟೆ ಹ್ಯೂಮರಸ್ ಇರ್ತಾರೆ. ಅಂದರೆ ಎಲ್ಲನೂ ಅವರು ಸಂಭಾಷಣೆ ನಾನು ಅಲ್ಲೇ ಹೇಳಿದಾಗ ಗಹಗೈಸಿ ನಗ್ಬಿಡ್ತಾರೆ, ಅಂದರೆ ತಡೆಯೋಕ್ಕೆ ಆಗಲ್ಲ ಅಂತಾರಲ್ಲ ಆ ಥರ. ಸೊ ಅಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ, ಓ ಈ ಡೈಲಾಗು ಡೈರೆಕ್ಟರ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಕ್ಯಾರೆಕ್ಟರ್ಗಳಿಗೆ ಹೇಳೋವಾಗ ಇನ್ನೂ ಚೆನ್ನಾಗೇ ಎತ್ಕೋತಾರೆ ಅಂತ. ಸೊ ಅದಕ್ಕೆ ನಿಮಗೆ ಈ ಕಾಮಿಡಿ ಜಾಕ್ ಕ್ಯಾರೆಕ್ಟ್ರು, ಕೌನ್ಸ್ಲರ್ ಕ್ಯಾರೆಕ್ಟ್ರು, ಅದ್ರ ಪಕ್ಕ PA ಇರ್ತಾರಲ್ಲ, ಅದು ನೋಡಿ ಲೀಡ್ ಎಷ್ಟು ಚೆನ್ನಾಗಿದೆ. ಒಬ್ಬ ಕೌನ್ಸ್ಲರ್ಗೆ PA, ಅವನು ಬಂದು ಕ್ಲಾಸ್ಮೇಟು. ಸೊ ಅವನು ಅಷ್ಟು ಹೋಗೋ ಬರೋ ಫ್ರೆಂಡ್, ಅವನ PA ಆಗಿ ಇಟ್ಕೊಂಡಿರ್ತಾರೆ ಅಂತ. ಸೊ ಆ ಒಂದು ಇಬ್ಬರದೂ ಒಂದು ಫ್ರೆಂಡ್ಶಿಪ್ ಇರುತ್ತಲ್ಲ, ಅದನ್ನು ಇದಾಗ್ಬಿಡೋದು. ಅಂದರೆ PA ಕೂಡ ಒಬ್ಬ ಕೌನ್ಸ್ಲರ್ನ ಹೋಗೋ ಬರೋ ಅಂತ ಮಾತಾಡೋದಿಲ್ಲ, ಅದು ಎಂಜಾಯ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ನಾವು ಅಬ್ಸರ್ವ್ ಮಾಡೋದು, ಇನ್ನು ಸಿನಿಮಾ ನೋಡದೇ ಇರೋರಿಗೆ ಏನು ಅನ್ಸುತ್ತೆ, ನಾವು ಹೇಳೋದೇನೆಂದರೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಡೈಲಾಗ್ ಪಂಚ್ ಮಾಡೋಕ್ಕೆ ಅಥವಾ ಡೈಲಾಗ್ಗಳಿಗೆ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಯಾಕೆಂದರೆ ಫಸ್ಟ್ ಹಾಫು ಹೋಗೋ ಸ್ಪೀಡ್ ಹೆಂಗಿರುತ್ತೆ ಅಂದರೆ ಇಷ್ಟು ಬೇಗ ಮುಗಿತಾ ಅಂತ, ಯಾಕೆಂದರೆ ಬರೀ ಡೈಲಾಗ್ಸ್ಗಳೇ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ, ಯಾಕೆಂದರೆ ಸೆಕೆಂಡ್ ಹಾಫಲ್ಲಿ ಡೈಲಾಗ್ನ ಕೆಲಸ ಕಡಿಮೆ ಅಂತ? ಅದು ಮಾಡಲೇಬೇಕು. ಮತ್ತು ಈ ಥರದ ಸಿನಿಮಾಗಳು ಅಂದರೆ ಕಲ್ಟ್ ಕ್ಲಾಸಿಕ್, ಅದನ್ನೇನಂತಾರೆ ಬ್ಲ್ಯಾಕ್ ಕಾಮಿಡಿ ಅಂತೀವಿ, ಇದು ಬರೆಯೋವಾಗ ನಮಗೆ ಸಪ್ರೇಟಾಗಿ ಕಾಮಿಡಿ ಟ್ರ್ಯಾಕ್ ಇರಲ್ಲ. ಏಕೆಂದರೆ ಅಲ್ಲೇ ಫ್ರೇಮಲ್ಲೇ ಅಷ್ಟು ಜನ ಆರ್ಟಿಸ್ಟ್ಗಳಿರ್ತಾರೆ, ಅದರಲ್ಲೇ ಯಾರೋ ಒಬ್ಬ ತರಲೆ ಮಾತಾಡ್ತಿರ್ತಾನೆ. ಇನ್ನು ಅದಕ್ಕೆ ಸಪ್ರೇಟಾಗಿ ಕಾಮಿಡಿ ಆ್ಯಕ್ಟ್ರ್ಗಳನ್ನ ತೊಗೊಂಡು ಅದು ನೋಡೋ ಆಡಿಯನ್ಸ್ಗೆ ಇವನು ಕಾಮಿಡಿ ಮಾಡೋಕ್ಕೆ ಬಂದವನೇ ಅಂತಲ್ಲ, ಹಂಗಲ್ಲ. ಈಗ ಒಂದು ಫ್ರೆಂಡ್ ಸರ್ಕಲ್ ಇದ್ದಾರೆ ಅಂದರೆ ಅದರಲ್ಲೂ ಒಂದಿಬ್ಬರು ತೀಟೆ ಇರ್ತಾರಲ್ಲ, ಆ ಥರದನ್ನು ಇದನ್ನು ಮಾಡಿದ್ದು ಇದಕ್ಕೆ. ನೀವು ಸಾಕಷ್ಟು ಡೈಲಾಗ್ಗಳನ್ನ ಹೇಳಿದ್ರಿ, ನೀವು ಬರೀಬೇಕಾದ್ರೆ ಒಂದು ಐಡಿಯಾ ಬಂದಿರುತ್ತೆ ಇದು ಪಂಚ್ ಆಗುತ್ತೆ ಅಂತ. ನೀವು ಅಂದ್ಕೊಳ್ಳದೆ ಪಂಚ್ ಆಗದಿರೋ ಡೈಲಾಗ್ ಯಾವುದಿದ್ರಲ್ಲಿ ಅಂತ? ಆ ಎಕ್ಸ್ಪ್ರೆಷನ್ಗಳನ್ನೇ ತುಂಬ ಕನೆಕ್ಟ್ ಮಾಡ್ತಾರೆ. ಅಂದರೆ ಏಣಿ ಅದರಲ್ಲಿ ಒಂದು ಡೈಲಾಗ್ ಇತ್ತು, ಆ್ಯಕ್ಚುಲಿ ಕಟ್ಟಾಗಿದೆ ಅನ್ಸುತ್ತೆ ಅದು, ನಾನು ಹತ್ತಿದ ಏಣಿ ಒದೆಯೋನಲ್ಲ ಕಣೋ ಅಂತ. ಆದರೆ ಆ ಏಣಿ ಬಿದ್ದೋಗಿರುತ್ತೆ ಅಂದರೆ ಅದೇ ಬಿದ್ದೋಯ್ತು ಅಂತಾರೆ ಪಕ್ಕದಲ್ಲಿರೋರು. ಆ ಥರದ್ದೆಲ್ಲ ತುಂಬ ಆಗಿದೆ. ಮತ್ತು ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋದೇ ಪಂಚ್ ಆಗಿದೆ, ಅದನ್ನು ಜನ ಎನ್ಹ್ಯಾನ್ಸ್ ಮಾಡ್ತಿದ್ದಾರೆ. ಅಂದರೆ ನೋಡೋವಾಗ ಅದು ಕಾಯ್ತಾರಲ್ಲ ಅದು ಎಲ್ಲ. ಮತ್ತು ತೆಲುಗು ಸೆಂಟರ್ಸ್ ಒಂದಷ್ಟು, ತಮಿಳ್ ಸೆಂಟರ್ಸ್ ಒಂದಷ್ಟು, ಈಜಿಪುರ, ಅಂಜನ್ನು, ಈ ಥರದ ಥಿಯೇಟ್ರ್ಗಳಲ್ಲೆಲ್ಲ ನಮ್ಮ ಕನ್ನಡ ಸಿನಿಮಾ ಅಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದಾಗ ನಮ್ಮ ಸೆಟ್ ಆಫ್ ಆಡಿಯನ್ಸು ಅಲ್ಲದೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲ ಭಾಷಿಕರೂ ನೋಡ್ತಾರೆ ಅಂತ. ಅದು ಒಂದು ನಮ್ಮ ಮಟ್ಟಕ್ಕೆ ಈಗಿನ ಪರಿಸ್ಥಿತಿಗೆ ಭೀಮಾ ದೊಡ್ಡ ಮಟ್ಟದ ತೃಪ್ತಿ ತಂದ ಸಿನಿಮಾ. ಈ ಸಿನಿಮಾಕ್ಕೆ ಜನ ರೆಸ್ಪಾನ್ಸ್ ಸಿಗ್ತಾ ಇದೆ, ಆದರೆ ಸಿನಿಮಾಗೆ ಸಿಕ್ಕಿರೋ ಸರ್ಟಿಫಿಕೇಟಿಂದಾಗಿ ಒಂದಷ್ಟು ಜನ ಯೋಚನೆ ಮಾಡ್ತಾರೆ ಹೋಗಲಿಕ್ಕೆ ಅಂತ. ಸಂಭಾಷಣೆಕಾರರಾಗಿ ನೀವು ಹೇಳೋದು ಈಗ ಯಾಕೆ ಈ ಸಿನಿಮಾನ ನೋಡಬೇಕು ಅನ್ನೋದು? ಮೈನ್ ಕಂಟೆಂಟ್ ಅದು. ಇದರಲ್ಲಿ ಒಂದು ಡೈಲಾಗ್ ಇದೆ, ಈಗಿನ ಯುವಕರು ಬೆಂಕಿಪಟ್ಟಣದಲ್ಲಿರೋ ಕಡ್ಡಿಗಳ ಥರ, ಒಂದು ಕಡ್ಡಿಗೆ ಬೆಂಕಿ ಅಂಟ್ಕೊಂಡ್ರು ಇಡೀ ಪಟ್ಟಣ ಬಗ್ಗನ್ನುತ್ತೆ ಅಂತ. ಸೊ ಈ ಕತೆ ತಿರುಳೇ ಇದು. ಪ್ರತಿಯೊಬ್ಬ ಪೋಷಕರು ಆ ಮಕ್ಕಳು ಮನೆಯಿಂದ ಆಚೆಗೆ ಹೋಗ್ತಾವಲ್ಲ, ಎಲ್ಲಿ ಹೋಗ್ತಾವೆ ಗೊತ್ತಿರಲ್ಲ, ಅವ್ರಿಗೆ ನಂಬಿಕೆ ಇರುತ್ತೆ ನನ್ನ ಮಗ ಅಂತ. ಆದರೆ ಅವ್ರ ಸ್ನೇಹಿತರು
ಯಾರ್ಯಾರು ಹೆಂಗೆಂಗೋ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಬೇಸ್ಮೆಂಟೇ ಇಡೀ ಕತೆ ನಿಂತಿರೋದು. ಸೊ ಪೋಷಕರು ನೋಡಲೇಬೇಕು. ಪೋಷಕರು ಪ್ರೇಕ್ಷಕರಾದಾಗ ಭೀಮಾ ಗೆಲ್ಲುತ್ತೆ. ಆಲ್ರೆಡಿ ತುಂಬಾ ತುಂಬಿದ ಗೃಹಗಳಿಂದ ಪ್ರದರ್ಶಿತವಾಗ್ತಿದೆ. ಈ ಥಿಯೇಟ್ರ್ ಪಾರ್ಕಿಂಗ್ ಅವ್ರ ಮುಖದಲ್ಲೂ ನಗು, ಥಿಯೇಟ್ರ್ ಮಾಲೀಕರಲ್ಲೂ ನಗು, ತುಂಬ ಜನ ಡಿಸ್ಟ್ರಿಬ್ಯೂಟರ್ಸು, ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಇದು ಮಾನದಂಡ ಇದ್ದೇ ಇರುತ್ತೆ. ನೀವು ಕೇಳ್ದಂಗೆ ಸೆನ್ಸಾರ್ ಅನ್ನೋದು ಅವರು ಸಂಸ್ಥೆ, ಸರ್ಕಾರಿ ಸಂಸ್ಥೆ, ಅದ್ರದ್ದು ಮಾನದಂಡ ಬೇಕೇ ಬೇಕು. ಅದನ್ನು ಮೀರಿನೂ ಜನ ನೋಡ್ತಿದ್ದಾರೆ. ಮತ್ತು ಆ ಏಜ್ ದಾಟಿದವರು ಅವ್ರು ಇನ್ನೊಬ್ರಿಗೆ ಹೇಳಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ ಮತ್ತು ಕಂಟೆಂಟ್ ಇದೆ, ಎಲ್ಲ ನೋಡ್ತಿದ್ದಾರೆ. ಓಕೆ, ಈಗ ನೀವು ಬರೆದಂಥ ಡೈಲಾಗ್ಗಳನ್ನ ವಿಜಯ್ ಅವರು ಆ್ಯಸ್ ಎ ಡೈರೆಕ್ಟರ್ ಕೂಡ ಮೊದಲೇ ಕೇಳಿರ್ತಾರೆ, ಅದನ್ನು ಡೆಲಿವರಿ ಮಾಡೋದು ಬೇರೆ. ಹೀರೋಯಿನ್ ಕೂಡ ಡೆಲಿವರ್ ಮಾಡ್ತಾರೆ, ಗಿರಿಜಾ ಅನ್ನೋ ಕ್ಯಾರೆಕ್ಟರ್ ಕೂಡ ಡೆಲಿವರ್ ಮಾಡುತ್ತೆ. ಈಗ ಹೊಸ ಏನು ಆರ್ಟಿಸ್ಟ್ಗಳನ್ನ ಆಡ್ಕೊಂಡಿದ್ದಾರೆ ಅವರು ಕೂಡ ಅಷ್ಟೇ ಚೆನ್ನಾಗಿ ಡೆಲಿವರ್ ಮಾಡ್ತಾರೆ. ಸೊ ನೀವು ಅಂದ್ಕೊಂಡಿದ್ರೆ ಇಷ್ಟು ಚೆನ್ನಾಗಿದ್ದು ಹಿಂಗೆ ಪಂಚ್ ಆಗುತ್ತೆ ಅಂತ? ನಮ್ಗೆ ಸಲಗ ಆಗಿತ್ತು, ಟಗರೂ ಆಗಿತ್ತು. ಸೊ ಇದೇ ಜಾನ್ರಾ ಸಿನಿಮಾ ಆಗಿರೋದ್ರಿಂದ ಕಲ್ಟು, ಆ ಏರಿಯಾ, ಅಲ್ಲಿ ಪೊಲೀಸ್ ವ್ಯವಸ್ಥೆ, ಅದ್ರ ಮಧ್ಯೆ ಈ ಕಡೆ ಸಮಾಜಘಾತಕರು ಅಂತೇನು ಹೇಳಿ ಕರಿತೀವಿ, ಅವ್ರು ರೌಡಿಗಳು, ಅವರು ಇವ್ರ ಮಧ್ಯೆನೇ ನಡೆಯುವಂಥ ಕತೆ ಆಗಿರೋದ್ರಿಂದ ನಮ್ಗೆ ಸಲಗ ಕಾಯಿನಾಗಿತ್ತು. ಸಲಗ ಕೂಡ ತುಂಬಾ ಎಂಜಾಯ್ ಮಾಡಿದರು. ಸೊ ಫಸ್ಟ್ ಟೈಮ್ ದುನಿಯಾ ವಿಜಯ್ ಕುಮಾರ್ ಡೈರೆಕ್ಷನ್ ಮಾಡಿದ್ದಿದ್ದು. ಸೊ ಅದು ಗ್ರಿಪ್ ಸಿಕ್ಕಿತ್ತು. ಒಂದು ಆ್ಯಕ್ಷನ್ ಬ್ಲಾಕ್ ಇರ್ಬೋದು, ಡೈಲಾಗ್ ಸೀನ್ ಇರ್ಬೋದು, ಎಮೋಷನ್ ಇರ್ಬೋದು, ಎಲ್ಲನೂ ಗೊತ್ತಿತ್ತು. ಮತ್ತು ನಾನು ಪ್ರತಿ ಇಂಟರ್ವ್ಯೂಲಿ ಹೇಳಿದ್ದು ಅಷ್ಟೇ, ವಿಜಯ್ ಕುಮಾರ್ ಅನುಭವಗಳನ್ನ ಕತೆ ಮಾಡಿರೋದು, ಅಕ್ಷರಗಳನ್ನ, ಆಲೋಚನೆನಲ್ಲ. ಅಕ್ಷರಗಳ ಜವಾಬ್ದಾರಿ ನನಗೆ ಕೊಟ್ಟಿದ್ದ. ಸೊ ಆಲೋಚನೆಯನ್ನು ಕೂಡ ಪಕ್ಕಕ್ಕಿಟ್ಟು ಅನುಭವನೇ ತೆರೆ ಮೇಲೆ ತರೋವಂಥ ಪ್ರಯತ್ನ ಪಟ್ಟಿದ್ದು. ಚಿತ್ರಕಥೆ ಗಟ್ಟಿಯಾಗಿತ್ತು. ಚರಣ್ ರಾಜ್ ಮ್ಯೂಸಿಕ್ಕು, ದೀಪು ಎಸ್ ಕುಮಾರ್ ಎಡಿಟಿಂಗು, ಎಲ್ಲ ಒಂದು ಟೀಮಾಗಿ ಕೆಲಸ ಮಾಡ್ತು. ಅದಕ್ಕೆ ಇವತ್ತು ಭೀಮಾನ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಓಕೆ, ಈಗ ನೀವೇ ಹೇಳ್ದಂಗೆ ಅವರು ಕತೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ರು, ಅದಕ್ಕೆ ಡೈಲಾಗ್ ಬರೆಯೋಕ್ಕೆ ಈಸಿ ಆಯಿತು ಅಂತ. ರಿಯಲ್ ಲೈಫ್ ಇನ್ಸಿಡೆಂಟ್ಗಳನ್ನೇ ಕೂಡಿಸ್ಕೊಂಡಾಗ ಕತೆ ಬರೀಲಿಕ್ಕೆ ಅಥವಾ ಕತೆ ಆದ ನಂತರ ಅದಕ್ಕೆ ಸಂಭಾಷಣೆ ಬರಲಿಕ್ಕೆ ಒಂದು ಚಾಲೆಂಜ್ ಅಂತ ಇರುತ್ತೆ. ಯಾಕೆಂದರೆ ಅವ್ರು ಹೇಳಿರೋ ಮಾತುಗಳನ್ನ ನಾವು ಕೇಳಿರ್ತೀವಿ, ಅದನ್ನು ಜನರಿಗೆ ಮುಟ್ಟಿಸ್ಬೇಕಾಗಿರುತ್ತೆ. ಇದರಲ್ಲಿ ಆ ಥರ ಚಾಲೆಂಜ್ ಹೇಗಿತ್ತು ಅಂತ? ನೀವು ಅವ್ರ ಲೊಕೇಶನ್ಗಳು, ಊರ್ವಶಿ ಟ್ಯಾಕಿಸ್ ಬ್ಯಾಕ್ ಸೈಡು ಏರಿಯಾ, ಅಲ್ಲೆಲ್ಲರೂ ಆ ಒಂದು ಸ್ಲ್ಯಾಂಗೇ ಬೇರೆ ಥರ ಇರುತ್ತೆ. ಅಂದರೆ ಕನ್ನಡನೇ ಬೇರೆ, ಒಂದು ಎಲ್ಲೋ ನುಸುಳ್ತಾ ಇದೆ ಕಿವಿಗೆ ಅನ್ನೋ ಥರ. ಸೊ ಅವ್ರು ಮಾತಾಡೋದನ್ನು ನಾನು ಒಂದಷ್ಟು ಸತಿ ಸೆಟ್ಗೆ ಹೋಗಿದ್ದೆ, ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ವಿ. ವಿಜಯ್ ಕುಮಾರ್ ನಮ್ಮ ನಿರ್ದೇಶಕರು ಏನಿದ್ದಾರೆ, ಮಗ ಇದೇ ಥರ ಬರಬೇಕು ನನಗೆ ಅಲ್ಲಿ ಅಂತ ನಮ್ಮ ಸಿಚುವೇಶನ್ ಹೇಳ್ಬಿಟ್ಟಾಗ ಕ್ಯಾರೆಕ್ಟ್ರ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ಕ್ಯಾರೆಕ್ಟ್ರ್ ಏನು ಮಾತಾಡುತ್ತೆ ಅದನ್ನು ಯಥಾವತ್ತಾಗಿ ಹಂಗೆ ಇಳಿಸಿದ್ದು. ಸೊ ಈಗ ಬೆಂಗಳೂರಿನ ಕ್ಯಾರೆಕ್ಟರ್ಗಳು ಅಥವಾ ಬೆಂಗಳೂರು ಬೇಸ್ ಆಗಿರೋ ಕಥೆಗಳು ಅಂದಾಗ ಅಲ್ಲಿ ಈ ತಮಿಳು ಕನ್ನಡ, ತೆಲುಗು ಕನ್ನಡ, ಈ ಥರ ಕನ್ನಡಗಳು ಬರ್ತವೆ. ಸೊ ಇದರಲ್ಲೂ ಅದನ್ನು ಬಳಸಿರೋದ್ರಿಂದ ಈ ಕನ್ನಡ ಬಳಸಲಿಕ್ಕೆ ನೀವು ಅದನ್ನು ಮಾಡ್ಯುಲೇಷನ್ ಮಾಡ್ಕೊಂಡಿರ್ತೀರ. ಏನೆಲ್ಲ ಮಾಡ್ಯುಲೇಷನ್ ಆಯಿತು ಅಂತ? ಆ ಸ್ಲ್ಯಾಂಗೇ ಒಂಥರ ಇರುತ್ತೆ. ಮತ್ತು ಅವರು ತುಂಬ ಜನ ರೌಡಿಗಳು ಅಂದ್ಕೊಂಡಿರ್ತಾರೆ. ಅಂದರೆ ನಾವು ನೋಡಿರೋ ಹತ್ರ ರಪ್ ಅಂತ ಅವ್ರ ಕೋಪ ಬರಲ್ಲ. ಅವ್ರ ಕೋಪ ಬಂದರೂ ಸೆಟೆಲ್ಲಾಗಿ ಹೇಳ್ತಾರೆ. ಅಂದರೆ ವಾರ್ನಿಂಗ್ ಕೂಡ ಯಾವುದೋ ಟ್ಯೂನ್ ಕೇಳ್ದಂಗೆ ಇರುತ್ತೆ. ಇವನೇನೋ ಹೇಳ್ತವನಲ್ಲ ಅನ್ನೋ ಥರದ್ದು. ನಾವು ಇಷ್ಟು ಕ್ರೌರ್ಯ ಇರೋ ವ್ಯಕ್ತಿ, ಕ್ರೌರ್ಯ ತುಂಬಿರೋ ವ್ಯಕ್ತಿ ಕೂಡ ಇಷ್ಟು ಸಾಫ್ಟಾಗಿ ಮಾತಾಡ್ತಾನ ಅಂತ. ಬಟ್ ಅವರು ಮಾಡ್ಕೊಂಡಿರೋ ಕೇಸ್ಗಳು, ಅವರು ಹೋಗಿ ಬಂದಿರೋ ಪ್ಲೇಸ್ಗಳು ನೋಡಿದಾಗ ಬೇರೆಯೇ ಅನಿಸುತ್ತೆ. ಸೊ ಅದನ್ನು ಇದಕ್ಕೆ ತಂದಿದ್ದು. ಅಂದರೆ ಮಾಮ್, ಮಚ್ಚಿ, ಮೀಟ್ರು. ಅದಕ್ಕೆ ಇದರಲ್ಲಿ ಒಂದು 2 ಡೈಲಾಗ್ ಬರುತ್ತೆ. ನೀನು ಬರ್ತೀಯಾ ಏರಿಯಾಗೆ ಅಂದರೆ, ನೀನು ಕರೆದ್ರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅದು ಹೆಂಗೆ ಬರ್ತೀಯಾ ಅಂತ ಕ್ವಶನ್ ಮಾಡಿದ್ರೆ ಮಾತ್ರ ಬಂದೇ ಬರ್ತೀನಿ ಅಂಥದ್ದು, ಆ ಥರದ್ದು. ಮತ್ತು ಪೊಲೀಸ್ ಒಬ್ಬರು ಹೇಳ್ತಾರೆ, ನಮ್ಮ ರಾಘು ಶಿವಮೊಗ್ಗ ಮಾಡಿರೋ ಕ್ಯಾರೆಕ್ಟ್ರು, ನಮ್ಮ ಕೋಪ ಬಂದರೆ ಅಂದರೆ ನಿಮ್ಮ ಕೋಪ ಬಂದರೆ ನನಗಿರುತ್ತೆ ಆಲ್ರೆಡಿ ಅಂತ, ಆ ಥರದ್ದು ಅಲ್ಲೇ ಇರುತ್ತೆ ಎಲ್ಲ. ಓಕೆ, ಈಗ ಒಂದು ಸಿನಿಮಾ ಕ್ಲಿಕ್ ಆದರೆ, ಈಗ ಯಾಕೆಂದರೆ 6 ತಿಂಗಳಾಗ್ತಾ ಬಂತು ಸಿನಿಮಾ ಇಂಡಸ್ಟ್ರಿ, ಒಳ್ಳೆ ಸಿನಿಮಾಗೆ ಕಾಯ್ತಾ ಕೂತು ಈಗ ಒಂದು ಒಳ್ಳೆ ಸಿನಿಮಾ ಕ್ಲಿಕ್ ಆಗಿದೆ. ಸೊ ಒಂದೊಳ್ಳೆ ಸಿನಿಮಾ ಗೆಲ್ಲೋದ್ರಿಂದ ಒಂದಷ್ಟು ಹೊಸ ಸಿನಿಮಾಗಳಿಗೆ ದಾರಿ ಆಗುತ್ತೆ, ಡೈಲಾಗ್ ರೈಟರ್ಗಳಿಗೆ ಮತ್ತೆ ದಾರಿ ಆಗುತ್ತೆ, ಹೊಸದು ಬರೆಯೋಕ್ಕೆ ಎಲ್ಲರಿಗೂ ಅವಕಾಶ ಆಗುತ್ತೆ. ಈಗ ಭೀಮಾಯಿಂದ ಮತ್ತೆ ಒಂದು ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ. ಖಂಡಿತ. ವಿಜಯ್ ಕುಮಾರ್ಗೆ ತುಂಬ ಜನ ಫೋನ್ಸ್ ಮಾಡ್ತಿದ್ದಾರೆ, ಯಂಗ್ ಡೈರೆಕ್ಟರ್ಸು. ಮತ್ತು ಅವ್ರ ಸಿನಿಮಾನ ರೆಡಿ ಇಟ್ಕೊಂಡಿರೋರು, ಆಲ್ಮೋಸ್ಟು ಪೋಸ್ಟ್ ಪ್ರೊಡಕ್ಷನ್ಗಳಲ್ಲಿ ಕೆಲಸ ಮಾಡ್ತಾ ಇರೋರು. ಸರ್ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈ ಥಿಯೇಟ್ರ್ ಆಂಬಿಯನ್ಸು
ಆ ಜನ ಎಂಜಾಯ್ ಮಾಡ್ತಾ ಇರೋದನ್ನೆಲ್ಲ ಅವರು ಹೋಗಿ ಪ್ರೇಕ್ಷಕರಾಗಿ ಕೂತಾಗ ಏಯ್ ನಮ್ಮ ಸಿನಿಮಾಗೂ ಹಿಂಗೆ ಬರ್ತಾರೆ, ಏಕೆಂದರೆ ಒಂದು ಸದ್ದು ಓಡಾಡ್ತಿತ್ತಲ್ಲ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದು. ಹೌದು, ಒಂದಷ್ಟು ಕ್ಲೈಮೆಟಿಕ್ ಕಂಡೀಷನ್ಸ್ ಆಗಿರ್ಬೋದು, ಒಂದಷ್ಟು ಬ್ಯಾಡ್ ಟೈಮ್, ಕರೋನಾ ಮತ್ತೊಂದು ಇದು ಕಹಿ ಘಟನೆಗಳಾದಾಗ ಥಿಯೇಟ್ರಿಗೆ ಜನ ಬರದೇ ಇರೋದು ವಾಡಿಕೆ, ಅಂದರೆ ಬಂದಿರಲ್ಲ. ಆದರೆ ಒಂದು ಸಿನಿಮಾ, ಯಾವಾಗಲೂ ಒಬ್ಬ ಕಲಾವಿದ ಹೇಳ್ತಾನೆ ಒಂದು ಶುಕ್ರವಾರ ನನ್ನನ್ನು ಸ್ಟಾರ್ ಮಾಡಿಬಿಡುತ್ತೆ ಅಂತ. ಆ ಥರ ಒಂದು ಸಿನಿಮಾ ಇನ್ನೊಂದಷ್ಟು ಸಿನಿಮಾಗಳಿಗೆ ತನ್ನ ಇದನ್ನು ಬಾಗಿಲನ್ನ ಓಪನ್ ಮಾಡುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಭೀಮಾ ತುಂಬಾ ಚಿತ್ರಗಳಿಗೆ, ನೀವು ಹೇಳ್ದಂಗೆ ತುಂಬಾ ಕಥೆಗಾರರಿಗೆ, ಸಂಭಾಷಣೆಕಾರರಿಗೆ, ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ, ಈಗ ಇದರಲ್ಲಿ ಮೋರ್ ದ್ಯಾನ್ 75 ಜನ ಹೊಸ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಯಾವಾಗಲೂ ಕ್ಯಾಮ್ರಾ ಅಂದ್ರೇನು, ಆ್ಯಕ್ಷನ್ ಅಂದ್ರೇನು ಏನೂ ಗೊತ್ತಿಲ್ಲ. ಅವ್ರು ಏನು ಏರಿಯಾದಲ್ಲಿ ಮಾತಾಡ್ತಿರ್ತಾರೆ ಅದನ್ನೇ ಇಲ್ಲಿ ಹೇಳಪ್ಪ ಅಂತ ಮಾಡಿಸಿದ್ದು. ಎಲ್ಲದಕ್ಕೂ ಡೈರೆಕ್ಟ್ರಿಗೆ ಡಬಲ್ ಗಟ್ಸ್ ಬೇಕು, ಅದಿದ್ದರೆ ಮಾತ್ರನೇ. ಮತ್ತು ಸಮಯ ಹೋಗ್ತಾ ಇರುತ್ತೆ. ಈ ಲೊಕೇಶನ್ ಅಂತಿದ್ರೆ ಈ ಲೊಕೇಶನಲ್ಲಿ 7 ಗಂಟೆಗೆ ಶೂಟಿಂಗ್ ಮುಗಿಸ್ಬೇಕು ಅಂತಿರುತ್ತೆ, ಬಟ್ ಹೊಸ ಕಲಾವಿದರು ಇರ್ತಾರೆ. ಸೊ ಒಂದಿನ ಅದಕ್ಕೆ ನಮ್ಮ ಕೃಷ್ಣ ಸಾರ್ಥಕು ಮತ್ತು ಜಗದೀಶ್ ಗೌಡ್ರು ಪ್ರೊಡ್ಯೂಸರ್ಸು, ಹಿಂದಿನ ಚಿತ್ರದಲ್ಲಿ ಸಲಗ ಚಿತ್ರದಲ್ಲಿ KP ಶ್ರೀಕಾಂತ್ ಆ ಥರ ನಿಂತಿದ್ರು, ನೀವು ಮಾಡಿ ಸರ್ ನಾವಿದ್ದೀವಿ ಅಂತ. ಸೊ ಅದೇ ಧೈರ್ಯ ಇವರಿಬ್ಬರು ಕೊಟ್ಟರು. ಪಬ್ಲಿಸಿಟಿಯಿಂದನೂ ಹಿಡಿದು ಇವತ್ತು ಎಲ್ಲರ ತಲುಪಿಸ್ತಾ ಇದ್ದಾರೆ. ಯಾವಾಗಲೂ ಸಿನಿಮಾ ಮಾಡೋದಕ್ಕಿಂತ ದೊಡ್ಡದು ತಲುಪಿಸೋದು. ಸೊ ಅದನ್ನು ನಿರ್ಮಾಪಕರಾಗಿ ನಿಂತ್ಕೊಂಡು ಅವರು ಎಕ್ಸಿಬಿಟರ್ ಆಗಿರೋದ್ರಿಂದ, ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅದೊಂದು ಸೆನ್ಸ್ ಇತ್ತು. ಮತ್ತು ಧೈರ್ಯ ಮಾಡಿ ರಿಲೀಸ್ ಮಾಡಿ ಇವತ್ತು ಕನ್ನಡದ ಜನಗಳ ಮುಂದೆ ಇಟ್ಟಿದ್ದಾರೆ. ಅದರ ದೇವರ ಅನುಗ್ರಹ ಏನು ಅಂದರೆ ಕನ್ನಡೇತರರು ಕೂಡ ಸಿನಿಮಾ ನೋಡ್ತಿದ್ದಾರೆ. ಸಿನಿಮಾ OTTಗೆ ಬರಲಿ, ಟಿವಿಗೆ ಬರಲಿ ನೋಡ್ತೀವಿ ಅಂತಾರೆ. ಆದರೆ ಡೈಲಾಗ್ಗಳನ್ನ ಥಿಯೇಟ್ರಲ್ಲಿ ನೋಡ್ತಾ ಎಲ್ಲರೂ ಶಿಳ್ಳೆ ಚಪ್ಪಾಳೆ ಹೊಡಿಬೇಕಾದ್ರೆ ನೋಡೋ ಎಂಜಾಯ್ಮೆಂಟೇ ಬೇರೆ. ಸೊ ಇನ್ನೂ ಸಿನಿಮಾ ನೋಡ್ದಿರೋರಿಗೆ ಏನಂತ ಹೇಳ್ತೀರಾ ಸರ್? ಸಿನಿಮಾ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ಮೆಂಟು, ಪೈಸಾ ವಸೂಲಲ್ಲ, ಇದರಲ್ಲಿ ಬೋನಸ್ ಪೈಸಾನೇ ಸಿಗುತ್ತೆ. ಯಾವಾಗಲೂ ನಾವು ಒಂದು ಥಿಯೇಟ್ರಿಗೆ ಹೋಗೋದು ನಮ್ಮಲ್ಲಿರೋ ಏನೋ ಒಂದು ಸ್ಟ್ರೆಸ್ಸು, ಒಂದು ಇದನ್ನು ಮರೆಯೋಕ್ಕೆ. ಸೊ ಆ ಥರದ್ದೊಂದು ಎಕ್ಸ್ಪೀರಿಯೆನ್ಸು ಭೀಮಾಲಿದೆ. ಬರೀ ಮನರಂಜನೆ ಮಾತ್ರ ಅಲ್ಲ, ಮನಮುಟ್ಟುವಂಥ ಒಂದು ಮೆಸೇಜ್ ಕೂಡ ಇದೆ. ಅದನ್ನು ಮನರಂಜನೆ ಜೊತೆಗೆ ಕೊಟ್ಟಿದ್ದೀವಿ. ಸಲಗಾನ ನೀವು ಯಾವ ರೀತಿ ಪ್ರೀತಿಸಿ ಪ್ರೋತ್ಸಾಹಿಸಿದ್ರೋ ಅದಕ್ಕೂ ಮೀರಿದ ಮನರಂಜನೆ ಭೀಮಾಲಿದೆ. ಸೊ ಭೀಮಾ ಆಲ್ರೆಡಿ ನಿಮ್ಮ ಕಿವಿಗಳಿಗೆ ಬಿದ್ದಿದೆ. ಚರಣ್ರಾಜ್ ಅವ್ರ ಮ್ಯೂಸಿಕ್ ಫಸ್ಟ್ ಬಿದ್ದಿದೆ, ರಿವ್ಯೂ ಸೆಕೆಂಡ್ ಬಿದ್ದಿದೆ. ಈಗ ನಿಮ್ಮ ಮಾತು ಇನ್ನೊಂದಷ್ಟು ಜನ ಪ್ರೇಕ್ಷಕರಿಗೆ ತಲುಪಲಿ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು. ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಈ ಭೀಮಾ ಚಿತ್ರ ನೋಡಿ. ಓಕೆ, ಭೀಮಾನ ಗೆಲ್ಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಹೀರೋಗಳನ್ನ, ಇನ್ನೊಂದಷ್ಟು ಸಿನಿಮಾಗಳನ್ನ ನಿಮ್ಮ ಡೈಲಾಗ್ಗಳ ಮೂಲಕ, ನಿಮ್ಮ ಡೈಲಾಗ್ ಪಂಚ್ನ ಮೂಲಕ ಗೆಲ್ಸ್ಕೊಡಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ಮಾಸ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಚಂದ್ರ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.